ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. 16 ನಮಗೆ ಅಮಾವಾಸ್ಯೆ ಇತ್ತು. 17ನೇ ತಾರೀಕು ಭಾನುವಾರ ಪಾಡ್ಯ ಇದೆ. ಅದರ ಜೊತೆ ನಮಗೆ ಅಧಿಕ ಜ್ಯೇಷ್ಠ ಪ್ರಾರಂಭ ಕೂಡ ಆಗ್ತಾ ಇದೆ ಸ್ನೇಹಿತರೆ. ಭಾನುವಾರ ಯಾರೆಲ್ಲ ಮಾಡ್ಕೊಳ್ಳೋದಕ್ಕೆ ಅಮಾವಾಸ್ಯೆ ಪೂಜೆ ಹಾಗೂ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ವ, ಅದರ ಇಂದಿನ ಹಾಗೂ ಮುಂದಿನ 2-3 ದಿನಗಳು ಕೂಡ ಅದರ ಶಕ್ತಿ ಅನ್ನುವಂಥದ್ದು ಸಾಕಷ್ಟು ಪ್ರಕೃತಿಯಲ್ಲಿ ಇರೋದರಿಂದ, ಹಾಗೆ ಪಾಡ್ಯಮಿ ಕೂಡ ಇರೋದರಿಂದ ಮುಖ್ಯವಾಗಿ ಇದನ್ನು ಸಂಧ್ಯಾ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ಪರಿಹಾರವನ್ನು ಮಾಡಿಕೊಂಡಾಗ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ಮನೆಯಲ್ಲಿ ಎಷ್ಟೋ ಕಷ್ಟ, ನಷ್ಟ, ಬಾಧೆ, ಕಣ್ಣೀರು, ಈ ಬಡತನ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಕಾಡ್ತಾ ಇರುತ್ತೆ. ಅದರಿಂದ ಹೊರಗಡೆ ಬರುವಂಥ ಮಾರ್ಗಗಳು ಗೊತ್ತಿರೋದಿಲ್ಲ. ಆದರೆ ನಮಗೆ ಪ್ರತಿಯೊಂದು ಕೂಡ ಈ ವಾರದಲ್ಲಿ ನಮಗೆ 7 ದಿನ ಬರುತ್ತೆ. ಆ ದಿನಗಳಲ್ಲಿ ಒಂದೊಂದು ಕೂಡ ಒಂದೊಂದು ಆ ಶಕ್ತಿ ಅನ್ನುವಂಥದ್ದು ಬದಲಾವಣೆ ಆಗ್ತಾ ಇರುತ್ತೆ. ಸಾಧಾರಣವಾಗಲಿ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಆದರೆ ನಮಗೆ ಅಮಾವಾಸ್ಯೆ ಮುಗಿದ ಮೇಲೂ ಕೂಡ ಆ ಶಕ್ತಿ ಅನ್ನುವಂಥದ್ದು ಇರುತ್ತೆ. ತುಂಬ ಜನ ಒಂದು ಭಯ ಪಡ್ತಾ ಇರ್ತಾರೆ. ನಮಗೆ ಯಾವುದೋ ರೀತಿಯಲ್ಲಿ ಕಷ್ಟ ಬರ್ತಾ ಇದೆ, ಗೊತ್ತಾಗ್ತಾ ಇಲ್ಲ, ನಮಗೆ ಆ ಸಿಂಪ್ಟಮ್ಸ್ ಆದರೆ ನಮಗೆ ಗೊತ್ತಿದೆ. ಅದನ್ನೆಲ್ಲವೂ ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಪೂರ್ತಿಯಾಗಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಂತೋಷವನ್ನು ನಾವು ಕಂಡುಕೊಳ್ಬೇಕು, ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅನ್ನುವಂಥವರು ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚ ಮಾಡೋದೇ ಏನೂ ಇಲ್ಲ ಸ್ನೇಹಿತರೆ. ಯಾಕಂದರೆ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳಿಗೆ ಅಪಾರವಾದಂಥ ಶಕ್ತಿ ಅನ್ನೋದಿದೆ. ಯಾಕಂದರೆ ಪ್ರಕೃತಿಯಲ್ಲಿ ಸಿಗುವಂಥ ಪ್ರತಿ ವಸ್ತುವಿಗೂ ಕೂಡ ಅದರದೇ ಆದಂಥ ಒಂದು ವಿಶಿಷ್ಟತೆ ಅನ್ನೋದು ಇರುತ್ತೆ. ನಾವು ಸಾಲ ಮಾಡ್ಕೊಂಡಿದ್ರೆ, ದೃಷ್ಟಿದೋಷಗಳಿದ್ದರೆ, ಆರೋಗ್ಯ ಸಮಸ್ಯೆ ಇದ್ದರೆ ಹಾಗೂ ಹಣಕಾಸಿನ ಸಮಸ್ಯೆಗಳಿದ್ದರೆ ಇದನ್ನು ನಿವಾರಣೆ ಮಾಡುವಂಥದ್ದೇ ಈ ವಸ್ತುಗಳಲ್ಲಿ ಒಂದು ವಿಶಿಷ್ಟತೆ ಇರೋದರಿಂದ ಇದನ್ನು ಆರಾಮಾಗಿ ನಂಬಿಕೆ ಇಟ್ಟು ಮಾಡ್ಕೊಳ್ಬಹುದು. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ತುಂಬ ಸರಳ ವಿಧಾನದಲ್ಲೇ ಒಂದು ಗಾಜಿನ ಲೋಟವನ್ನು ಈ ಪರಿಹಾರಕ್ಕೆ ತಗೊಳ್ಳಿ. ನಾವು ಆಡಂಬರದಿಂದ ಮಾಡಬೇಕು, ದೊಡ್ಡ ಖರ್ಚು ಮಾಡಬೇಕು, ಆಗ ಮಾತ್ರ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥ ಎಷ್ಟೋ ಜನ ಆ ಮನಸ್ಥಿತಿಯಲ್ಲಿ ಇರ್ತಾರೆ. ಅದರಿಂದ ಹೊರಗಡೆ ಬಂದು ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಭಾನುವಾರ ತುಂಬ ಅನುವು ಮಾಡಿಕೊಡುತ್ತೆ. ಯಾಕಂದರೆ ಭಾನುವಾರಕ್ಕೆ ತುಂಬ ಶಕ್ತಿ ಅನ್ನುವಂಥದ್ದು ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ, ಮನೆಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ನಮಗೆ ದುರ್ಗಾದೇವಿಯ ಆಶೀರ್ವಾದ ಬೇಕು. ಎಷ್ಟೋ ಜನ ಭಯ ಪಟ್ಕೊಂಡು ಹೆಣ್ಮಕ್ಳು ಏನು ಮಾತಾಡಿದ್ರೆ, ಏನು ಪ್ರಶ್ನೆ ಮಾಡಿದ್ರೆ ತಪ್ಪು ನಡೀತಾ ಇದೆ, ಆದರೂ ಕೇಳೋದಕ್ಕೆ ಭಯ ಆಗ್ತಾಯಿದೆ, ಅವ್ರು ನಮಗೆ ಹಿಂಸೆ ಮಾಡ್ತಾರೆ, ಕಷ್ಟ ಕೊಡ್ತಾರೆ, ಈ ರೀತಿ ಯಾವುದೋ ಒಂದು ಕಾರಣಕ್ಕೆ ಮನೆಯಲ್ಲಾಗಿರಬಹುದು, ಕೆಲಸದ ಜಾಗದಲ್ಲಾಗಿರಬಹುದು, ಹೊರಗಡೆ ಆಗಿರಬಹುದು, ಈ ರೀತಿ ತೊಂದರೆಗಳನ್ನು ಪಡ್ತಾ ಇದ್ದಾಗಲೂ ಕೂಡ ನಮಗೆ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ. ಶ್ರೀ ಮಹಾಲಕ್ಷ್ಮಿಯ ಸಂಕೇತ ಕೂಡ ಆಗಿರೋದ್ರಿಂದ ಮಹಾಲಕ್ಷ್ಮಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ನಮಗಿರುವಂಥ ಬಡತನ ದರಿದ್ರವನ್ನು ದೂರ ಮಾಡೋದಕ್ಕೆ ಕುಂಕುಮ ಅನ್ನುವಂಥದ್ದು ಪ್ರಾಧಾನ್ಯವಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು 1 ಸ್ಪೂನಷ್ಟು ತಗೊಳ್ಬೇಕಾಗುತ್ತೆ. ನೀರನ್ನು ಮಾತ್ರ ಶುದ್ಧವಾಗಿರುವಂಥದ್ದನ್ನು, ನಾವು ಕುಡಿಯುವಂಥ ನೀರನ್ನೇ ತಗೊಳ್ಳಿ. ಈ ನೀರು ಪಂಚಭೂತಗಳಲ್ಲಿ ಒಂದು, ನಮ್ಮ ಮಾತನ್ನು ಕೇಳುತ್ತೆ. ಯಾವುದೇ ರೀತಿಯ ಪೂಜೆಗಳನ್ನು ಮಾಡಬೇಕಾದ್ರೂ ನಾವು ಕಳಶ ಪ್ರತಿಷ್ಠಾಪನೆ ಮಾಡ್ತೀವಿ, ಕಳಶಕ್ಕೆ ನೀರು ಹಾಕ್ತೀವಿ. ಆ ನೀರು ಅನ್ನುವಂಥದ್ದು ಅಷ್ಟು ಶ್ರೇಷ್ಠವಾಗಿರುತ್ತೆ. ಗಂಗಾ ಮಾತೆ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಆಲಿಸ್ತಾಳೆ, ಅದನ್ನು ಬಗೆಹರಿಸ್ತಾಳೆ. ಅದಕ್ಕೆ ನೀರನ್ನು ತಗೊಂಡಿದ್ದೆ 1 ಸ್ಪೂನಷ್ಟು ನಾವು ಕುಂಕುಮ ಹಾಕಿದಾಗ ಇದು ಕುಂಕುಮದ ನೀರಾಗಿ ಪರಿವರ್ತನೆ ಆಗುತ್ತೆ ಹಾಗೂ ಶಕ್ತಿದಾಯಕವಾಗಿ ಇದು ರೆಡಿಯಾಗುತ್ತೆ. ಇನ್ನು ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಎಷ್ಟು ಸುಲಭವಾಗಿದೆ ಅಂದರೆ ನಮ್ಮ ಮನೆಯಲ್ಲೇ ಇರುವಂಥದ್ದು. ನಮಗೆ ದೃಷ್ಟಿದೋಷಗಳು, ನಾವು ಅಂದ್ಕೊಳ್ತೀವಿ ನಮಗೆ ಯಾರು ಏನು ದೃಷ್ಟಿ ಹಾಕೋದಿಲ್ಲ, ಅಸೂಯೆ ಪಡೋದಿಲ್ಲ, ನಮ್ಮ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಹತ್ರ ತುಂಬ ಚೆನ್ನಾಗಿದ್ದಾರೆ ಅಂತ. ಆದರೆ ಅದು ಎಲ್ಲವೂ ಕೂಡ ನಮಗೆ ಭ್ರಮೆ, ಮೇಲೆ ಆ ಥರ ಮಾತಾಡಿಸ್ತಾ ಇರ್ತಾರೆ.
ನಾವು ಏಳಿಗೆ ಆಗುವಂಥದ್ದು, ನಾವು ಸಕ್ಸಸ್ ಕಾಣುವಂಥದ್ದು, ನಾವು ಏನಾದರೂ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಸಹಿಸ್ಕೊಳ್ಳೋದಿಲ್ಲ, ಅಸೂಯೆ ಪಡ್ತಾರೆ. ಒಳಗೊಳಗೇ ನಮ್ಮ ಬಗ್ಗೆ ಅವರು ಕೆಟ್ಟದ್ದಾಗಿ ಯೋಚನೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅಂದರೆ ಇವ್ರಿಗೆ ಯಶಸ್ಸು ಸಿಗಬಾರ್ದು, ಎಲ್ಲದಕ್ಕೂ ಕಷ್ಟಪಡಬೇಕು, ಹಣಕಾಸಿಗೆ ಕಷ್ಟಪಡಬೇಕು, ತೊಂದರೆಗಳನ್ನು ಅವ್ರಿಗೆ ಬರಬೇಕು, ಈ ರೀತಿ ಅವರ ಆಲೋಚನೆಗಳ ತಕ್ಕಂತೆ ನಮ್ಮನ್ನು ಊಹಿಸ್ಕೊಳ್ತಾ ಇರ್ತಾರೆ, ಅಸೂಯೆ ಪಟ್ಕೊಳ್ತಾ ಇರ್ತಾರೆ. ಅದು ಎಲ್ಲವೂ ಕೂಡ ನೆಗೆಟಿವ್ ರೂಪದಲ್ಲಿ ನಮಗೆ ತಾಗುತ್ತೆ. ಅದಕ್ಕೆ ಅದನ್ನು ನೀಟಾಗಿ ಎಳೆಯುವಂಥ ಶಕ್ತಿ ಇದರಲ್ಲಿ ಹಾಕುವಂಥ ವಸ್ತುಗಳಿಗೆ ಸಾಕಷ್ಟು ಶಕ್ತಿ ಇರೋದರಿಂದ ಮೊದಲು ಕಲ್ಲುಪ್ಪನ್ನು ತಗೊಳ್ಳಿ. ಕಲ್ಲುಪ್ಪು ಅನ್ನುವಂಥದ್ದು ಪೂರ್ತಿಯಾಗಿ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಹಾಗೂ ಸಾಸಿವೆ ಅನ್ನುವಂಥದ್ದು ನರದೃಷ್ಟಿ, ಅವರು ಅಸೂಯೆ ಪಡ್ತಾ ಇರುವಂಥದ್ದು, ಶತ್ರುಗಳು, ಈ ರೀತಿ ಇದ್ದಾಗ ಅವುಗಳನ್ನು ಕಡಿಮೆ ಮಾಡುವಂಥ ಶಕ್ತಿ ಸಾಸಿವೆಗೆ ಇರೋದರಿಂದ ಇದನ್ನು ತಂತ್ರ ಪರಿಹಾರಗಳಲ್ಲಿ ಬಹಳ ಮುಖ್ಯವಾಗಿ ಪ್ರಾಧಾನ್ಯವಾಗಿ ತೆಗೆದುಕೊಳ್ಳುವಂಥ ವಸ್ತುಗಳಲ್ಲಿ ಸಾಸಿವೆ ಕೂಡ ಒಂದಾಗಿರೋದ್ರಿಂದ ಇದನ್ನು ತಗೊಳ್ಳಿ. ಒಂದು ಸ್ಪೂನಷ್ಟು. 2 ಬೆಳ್ಳುಳ್ಳಿ ಎಸಳನ್ನು ತಗೊಳ್ಳಿ ಸ್ನೇಹಿತರೆ. ಬೆಳ್ಳುಳ್ಳಿ ಎಸಳು ಅನ್ನುವಂಥದ್ದು ನಾವು ಏನು ಅಂದ್ಕೊಳ್ತೀವಿ, ಬರೀ ಸ್ಪೈಸಸ್ಸಲ್ಲಿ ನಾವು ಅಡುಗೆಗೆ ಬಳಸ್ತೀವಿ ಅನ್ನುವಂಥದ್ದು ಅಲ್ಲ. ಇದರಲ್ಲಿ ತುಂಬಾ ಒಂದು ಶಕ್ತಿ ಅಡಗಿದೆ. ಇದನ್ನು ತಿಳ್ಕೊಳ್ಬೇಕು ಅಷ್ಟೇ. ನಮ್ಮನ್ನು ಯಾರು ನೋಡಿದ್ರೆ ಇಷ್ಟಪಡೋದಿಲ್ವೋ, ಕೋಪ ಮಾಡ್ಕೊಳ್ತಾರೋ, ಕಿರಿಕಿರಿ ಮಾಡ್ತಾ ಇರ್ತಾರೋ, ಅಂದರೆ ಗಂಡ ಹೆಂಡತಿ ಮಕ್ಕಳು ಸಂಸಾರದಲ್ಲಿ ಜಾಸ್ತಿ ಏರಿಳಿತಗಳಿರುತ್ತೆ, ವೈಮನಸ್ಸು ಇರುತ್ತೆ. ಒಬ್ರಿಗೊಬ್ರು ಎಷ್ಟೋ ದಿನಗಳಿಂದ ವರ್ಷಗಳಿಂದನೇ ಸರಿಯಾಗಿ ಮಾತಾಡೋದಿಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ, ಗೌರವ ಇರೋದಿಲ್ಲ. ಆ ಥರ ಇದ್ದಾಗ ಸಂಸಾರದಲ್ಲಿ ತುಂಬ ನೋವುಗಳನ್ನು ಪಡ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ. ಯಾಕಂದರೆ ಒಬ್ರ ಕಷ್ಟ ಒಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವ್ರ ಪಾಡಿಗೆ ಇವ್ರು ಇರಲಿ, ಅವ್ರ ಪಾಡಿಗೆ ಅವರು ಇರಲಿ ಅನ್ನೋ ಥರ. ಆದರೆ ಅದನ್ನು ಎಲ್ಲವೂ ಸರಿಪಡಿಸುವಂಥ ಶಕ್ತಿ ಬೆಳ್ಳುಳ್ಳಿಗೆ ಇದೆ. ಅದಕ್ಕೆ ಇಷ್ಟು ವಸ್ತುಗಳನ್ನು ನೀವು ಆ ಲೋಟದಲ್ಲಿ ಹಾಕಬೇಕು. ಈ ಪರಿಹಾರವನ್ನು ನೀವು ಸಂಧ್ಯಾ ಸಮಯ ದಾಟಿದ ಮೇಲೆ ಮಾಡಿಕೊಳ್ಳಿ. ಪ್ರಕೃತಿಯಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ. ಯೂನಿವರ್ಸ್ ನಮಗೆ ಸಹಾಯ ಮಾಡುತ್ತೆ ಕೇಳಿಕೊಂಡಾಗ. ಈ ಪರಿಹಾರವನ್ನು ನಂಬಿಕೆ ಇದ್ದರೆ ಮಾತ್ರ ನಾವು ಮಾಡ್ಕೊಳ್ಬೇಕಾಗುತ್ತೆ. ನಂಬಿಕೆ ಇಟ್ಟು ನೀವು ಮಾಡ್ಕೊಂಡು ನೋಡಿ, ದೊಡ್ಡದಾಗಿ ನಮಗೆ ಬದಲಾವಣೆ ಕಾದಿರುತ್ತೆ ಅನ್ನೋದಲ್ಲ ಸ್ನೇಹಿತರೆ. ಈ ಸಣ್ಣ ಸಣ್ಣ ಪರಿಹಾರಗಳಲ್ಲಿ ಮಾಡುವಂಥ ಒಂದು ಕೆಲಸ ಇರುತ್ತೆ ನೋಡಿ, ಅದರಿಂದ ಆಗುವಂಥ ಬದಲಾವಣೆಯನ್ನು ನೀವು ಕಣ್ಣಾರ ನೋಡಬಹುದು. ತುಂಬ ಬದಲಾವಣೆಗಳಾಗುತ್ತೆ, ತುಂಬ ನೆಮ್ಮದಿಯ ಜೀವನ ಸಿಗುತ್ತೆ. ನಾವು ಅಂದುಕೊಂಡಿರುವಂಥ ನಮ್ಮ ಕೋರಿಕೆ ಕನಸು ಎಲ್ಲವೂ ಈಡೇರುತ್ತೆ. ಮಾಡ್ಕೊಂಡು ನೋಡಿ. ಇದನ್ನು ರಾತ್ರಿ ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಇಡಿ. ಮಾರನೇ ದಿನ ಅದನ್ನು ತಗೊಂಡೋಗಿದೆ ಚರಂಡಿ ನೀರಿಗೆ ದೂರದಲ್ಲಿ ಹಾಕ್ಬಿಟ್ಟು ಬಂದು ಗಾಜಿನ ಲೋಟವನ್ನು ತೊಳ್ಕೊಂಡು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ. ಹಾಗೆ ಬಂದುಬಿಡಬೇಡಿ. ನಿಮ್ಮ ನೆಗೆಟಿವ್ ಎನರ್ಜಿ, ನಿಮ್ಮ ಕಷ್ಟ ನಷ್ಟಗಳನ್ನು ನೀವು ಚರಂಡಿಗೆ ಬಿಸಾಕಿ ಬರ್ತಾ ಇದ್ದೀರಾ, ನೆನ್ಪಿಟ್ಕೊಂಡು ಮಾಡ್ಕೊಳ್ಳಿ.